ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಟೇಸ್ಟಿ ಆಗಿರುವಂಥ ಚಿಕನ್ ರೋಸ್ಟ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ವೆರೈಟಿ ಆಗಿರುವಂಥ ಚಿಕನ್ ರೋಸ್ಟ್ಗಳನ್ನ ಕೂಡ ನಾವು ಟ್ರೈ ಮಾಡಿರ್ತೀವಿ. ಆದರೆ ಇವತ್ತು ತೋರಿಸ್ತಾ ಇರುವಂಥ ಈ ಚಿಕನ್ ರೋಸ್ಟು ತುಂಬ ಅಂದರೆ ತುಂಬ ಡೆಲಿಷಿಯಸ್ ಆಗಿರುವಂಥದ್ದು. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡು ಈಗ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡಿಕೊಂಡು ತದನಂತರ ಇದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೋಣ ಬನ್ನಿ. ಇದನ್ನ ಮಾಡೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. ನೀಟಾಗಿ ತೊಳೆದಿಟ್ಕೊಂಡಿದ್ದಂಥ ಅರ್ಧ kg ಬೋನ್ಲೆಸ್ ಚಿಕನ್ನ ಇದರಲ್ಲಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ಖಾರ ಪೌಡ್ರು ಅಂದರೆ ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, ಒಂದು ದೊಡ್ಡ ಸೈಜಿನ ಈರುಳ್ಳಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರೋವಂಥದ್ದು, ಒಂದು 5 ಮೆಣಸಿನ್ಕಾಯಿ, 1.5 ಇಂಚಷ್ಟು ಶುಂಠಿ, ಒಂದು 12ರಿಂದ 15 ಬೆಳ್ಳುಳ್ಳಿ, 50 ml ಅಷ್ಟು ಅಡುಗೆ ಎಣ್ಣೆ, 50 ml ಅಷ್ಟು ಅಡುಗೆ ಎಣ್ಣೆ, ಅರ್ಧ ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು ಧನಿಯಾ ಕಾಳು, 1 ಇಂಚು ಚಕ್ಕೆ, 5 ಏಲಕ್ಕಿ, 4 ಲವಂಗ, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ಸೋಂಪು, 3/4 ಟೀ ಸ್ಪೂನ್ ಅಷ್ಟು ಮೆಣಸಿನಕಾಳು, 2 ಕಡ್ಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಈಗ ಇಷ್ಟೆಲ್ಲ ತೊಗೊಂಡು ಆದಮೇಲೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಬ್ಯಾಚುಲರ್ಸ್ ಚಿಕನ್ ರೋಸ್ಟ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿ ಒಂದು ಚೂರು ಬಿಸಿ ಆಗಲಿ. ಏಲಕ್ಕಿ, ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊತಾ ಇರೋದು, ಜೀರಿಗೆ, ಧನಿಯಾ ಕಾಳು, ಸೋಂಪು ಮತ್ತು ಮೆಣಸಿನಕಾಳು ಇಷ್ಟನ್ನು ಸೇರಿಕೊಂಡು ಚೆನ್ನಾಗಿ ಗರಿ ಆಗೋವರೆಗೂ ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಣ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬೇಡಿ, ಎಲ್ಲ ಸೀದೋಗ್ತಿರೆ. ಪೂರ್ತಿಯಾಗಿ ಗರಿ ಆಗಬೇಕು ಅಲ್ಲವರೆಗೂ ಈಗ ಹುರ್ಕೋಣ. ಇದನ್ನ ನೀಟಾಗಿ ಈಗ ಸುಮಾರು 1-2 ನಿಮಿಷ ಆಯಿತು. ಯಾವಾಗ ಪದಾರ್ಥಗಳಿಂದ ನೀಟಾಗಿ ಈ ಥರ ಹೊಗೆ ಆಡೋದಕ್ಕೆ ಶುರು ಆಗ್ತಿರೆ ಆವಾಗ ನೀವು ಅಂದ್ಕೊಳ್ಳಿ ಕರೆಕ್ಟಾಗಿ ಎಲ್ಲ ಫ್ರೈ ಆಗಿದೆ, ಇಲ್ಲದೆ ರೋಸ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಈಗ ಸ್ಟವ್ನ ಟರ್ನ್ ಆಫ್ ಮಾಡ್ಕೋಣ. ಇದೇ ಪಾತ್ರೆನಲ್ಲೇ ತಣ್ಣಗಾಗೋದಕ್ಕೋಸ್ಕರ ಇಟ್ಕೊಂಬಿಡಿ, ಬೇರೆ ಯಾವ ಪಾತ್ರೆಲ್ಲ ಹಾಕ್ಕೊಂಬಿಡಿ. ಚೆನ್ನಾಗಿ ಅದರಲ್ಲೇ ನಿಮಗೆ ಇನ್ನೂ ಗರಿಯಾಗಿ ಬಿಸಿಯಾಗಿರ್ತದೆ. ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ನಲ್ಲಿ ನೀಟಾಗಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಬೇಕು. ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಮೊದಲನೇದಾಗಿ ಹಾಕೋಣ. ಶುಂಠಿನ ಕೂಡ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು, ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊತಾ ಇರೋದು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪನ್ನ ಸೇರಿಸ್ಕೋಣ. ಅರಿಶಿಣ ಪುಡಿ, ಖಾರ ಪೌಡ್ರನ್ನ ಕೂಡ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು. ಈಗ ಹುರಿದು ಇಟ್ಕೊಂಡಿದ್ವಲ್ಲ ಪದಾರ್ಥಗಳನ್ನ, ಅದು ತಣ್ಣಗಾಗಿದೆ, ಅದನ್ನು ಕೂಡ ಈಗ ಎಲ್ಲ ಇದಕ್ಕೆ ಸೇರಿಸ್ಕೊಂಡೆಲ್ಲ ಆದಮೇಲೆ ಇದನ್ನ ಈಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡ್ಬೋದು ನೀಟಾಗಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಹಾಕಿ ಇಟ್ಕೊಂಡು ಆಮೇಲೆ ಇದನ್ನ ಸ್ವಲ್ಪ ತೊಳ್ಕೊಂಡು ಆ ನೀರನ್ನ ಈ ಜಾರ್ನಲ್ಲೇ ಇಟ್ಕೊಂಬೋಣ. ಮ್ಯಾರಿನೇಷನ್ ಮಾಡೋದಕ್ಕೋಸ್ಕರ ತೊಳೆದಿಟ್ಕೊಂಡಿದ್ದಂಥ ಚಿಕನ್ನ ಈಗ ತೊಗೊಂಡಿದ್ದೀನಿ. ಈಗ ರುಬ್ಬಿ ಒಂದು ಸಪ್ರೇಟ್ ಬೌಲ್ನಲ್ಲಿ ಇಟ್ಕೊಂಡಿದ್ದಂಥ ಪೇಸ್ಟ್ನ ಕೂಡ ಇದಕ್ಕೆ ಹಾಕೊಂಬೋಣ. ಪೂರ್ತಿಯಾಗಿ ಹಾಕೊಂಡು ಆದಮೇಲೆ ನೀಟಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೋಣ. ನಿಮಗೆ ಬೋನ್ಲೆಸ್ ಆಗಿದ್ರೂ ಪರವಾಗಿಲ್ಲ, ಇಲ್ದಿದ್ರೆ ವಿತ್ ಬೋನ್ ಇದ್ರೂ ಪರವಾಗಿಲ್ಲ. ಬೋನ್ಲೆಸ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗ್ತದೆ, ಆಮೇಲೆ ತಿನ್ನೋದು ಕೂಡ ಚೆನ್ನಾಗಿರುತ್ತೆ ರೋಸ್ಟು. ಒಂದು ಸರಿ ಪ್ರತಿ ಒಂದು ಪೀಸ್ಗೂ ನೀಟಾಗಿ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದನ್ನ ಸುಮಾರು ಒಂದು ಅರ್ಧ ಅವರ್ ಅಷ್ಟು ಮ್ಯಾರಿನೇಷನ್ಗೆ ಇಟ್ಕೊಂಡ್ಬಿಡ್ಬೇಕು. ಫ್ರಿಡ್ಜ್ ಇದ್ರೂ ಓಕೆ, ಇಲ್ದಿದ್ರೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಕೂಡ ಹೊರಗಡೆನೆ ಒಂದು ಪ್ಲೇಟ್ ಮುಚ್ಚಿಟ್ಟು ಇದನ್ನ ಒಂದು ಅರ್ಧ ಅವರ್ ಬಿಟ್ಕೊಂಡ್ಬಿಡಿ. ಇದೇ ರೀತಿ ಮ್ಯಾರಿನೇಷನ್ ಮಾಡಿದ್ಮೇಲೆ ಇದನ್ನ ರೋಸ್ಟ್ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. ಅದಕ್ಕೆ ಸುಮಾರು ಒಂದು 25 ml ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇರೋದು. ಎಣ್ಣೆ ಕಮ್ಮಿ ಯೂಸ್ ಮಾಡೋರು ಕಮ್ಮಿ ಮಾಡ್ಕೊಬೋದು. ಚಿಕನ್ ರೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿನೇ ಇರಬೇಕು. ಸ್ವಲ್ಪ ಹಾಕೊಂಡಿದ್ದೀನಿ, ಸುಮಾರು ಒಂದು 20 ml ಅಷ್ಟು. ಮತ್ತೆ ಬೇಕು ಅಂದ್ರೆ ಮತ್ತೆ ಹಾಕೋಣಕ್ಕಾಗ್ತದೆ. ಎಣ್ಣೆ ಈಗ ಬಿಸಿ ಆಗಿದೆ. ಅದಕ್ಕೆ ಈಗ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪನ ಕೂಡ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಬಂದು ಆಪ್ಷನ್, ಆದ್ರೆ ಫ್ಲೇವರು ಬಹಳ ಚೆನ್ನಾಗಿ ಕೊಡ್ತೀರಾ. ತುಪ್ಪ ಎಲ್ಲ ನೀಟಾಗಿ ಮೆಲ್ಟ್ ಆಯ್ತು. ಅದಕ್ಕೆ ಈಗ ಸ್ವಲ್ಪ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಫ್ಲೇಮ್ ನ ಬಹಳ ಮೀಡಿಯಂ ಅಲ್ಲೇ ಇಟ್ಕೊಳ್ಳಿ, ಇಲ್ಲ ಲೋ ಅಲ್ಲಿ ಇಟ್ಕೊಬಹುದು, ಯಾಕೆಂದ್ರೆ ಎಣ್ಣೆ ಬಿಸಿ ಆಗಿರ್ತಲ್ಲ ಅದರಿಂದ. ಗೋಡಂಬಿ ಒಂಚೂರು ಬಣ್ಣ ಬದಲಾಯಿಸ್ಲಿ. ಗೋಡಂಬಿ ಬಣ್ಣ ಬದಲಾಯಿಸಿದ ತಕ್ಷಣನೇ ಈಗ ಇದೆ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ನ ಸೇರಿಸ್ಕೊತಾ ಇರೋದು. ಪೂರ್ತಿಯಾಗಿ ಒಂದ್ಸರಿ ಹಿಂಗೆಲ್ಲ ತಿರ್ಸ್ಕೊಂಡು ಆದ್ಮೇಲೆ ಈಗ ಇದ್ರ ಮೇಲೆ ಫ್ಲೇಮ್ನ ಸ್ವಲ್ಪ ಮೀಡಿಯಂನಲ್ಲೇ ಇಟ್ಕೊಂಡು ಸುಮಾರು ಒಂದು 3 ನಿಮಿಷವರೆಗೂ ಇದೇ ರೀತಿ ಚೆನ್ನಾಗಿ ಫ್ರೈ ಆಗ್ಬಿಡ್ಲಿ. ಅಂದ್ರೆ ಚಿಕನ್ದು ಕಂಪ್ಲೀಟ್ ಆಗಿ ಬಣ್ಣ ಬದಲಾಯಿಸ್ಬೇಕು. ಈಗ 4 ನಿಮಿಷ ಅಂತ ಹೇಳಿದ್ನಲ್ವಾ, ಈಗ ಈ ಹಂತದಲ್ಲಿ ಸೆಂಟ್ರಲ್ಲಿ ಲಿಡ್ ಓಪನ್ ಮಾಡ್ಕೊಂಡು ಒಂದ್ಸರಿ ನೀಟಾಗಿ ತಿರ್ಸ್ಕೊಳ್ಳಿ. ಯಾಕೆಂದ್ರೆ ತಳ ಸೀದು ಅಂತ ಚಾನ್ಸಸ್ಗಳು ಕೂಡ ಇರ್ತಾರೆ. ತಿರ್ಗ್ಸಾದ್ಮೇಲೆ ಈಗ ಲೆಡ್ನ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಬುವಂಥದ್ದು. 4 ನಿಮಿಷ ಆಗಿದ್ದಾಯ್ತು. ಲಿಡ್ನ ತೆಕ್ಕೊಂಡಾದ್ಮೇಲೆ ಈಗ ನೀರು ಬಿಟ್ಕೊಂಡಿದೆಯಲ್ಲ, ಈ ನೀರನ್ನ ಸ್ವಲ್ಪ ಫ್ಲೇಮ್ ಹೈ ಮಾಡಿಕೊಂಡು ನೀಟಾಗಿ ಇದು ಎವಾಪರೇಟ್ ಆಗೋವರೆಗೂ ಇದನ್ನ ಫ್ರೈ
ಮಾಡ್ಕೊಂಡ್ಬಿಡ್ಬೇಕು. ನೀರೆಲ್ಲ ಎವಾಪರೇಟ್ ಆಗಿದ್ದಾಯ್ತು, ಚೆನ್ನಾಗಿ ಕುದೀತಾ ಇದೆ. ಈಗ ಈ ಹಂತದಲ್ಲಿ ನಾವು ಆವಾಗಲೇ ಮಿಕ್ಸಿನ ಪೇಸ್ಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದಂತ ನೀರಿತ್ತಲ್ವಾ, ಅದನ್ನು ಕೂಡ ಈಗ ಒಂದು ಚೂರು ಇದಕ್ಕೆ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ಸುಮಾರು ಒಂದು 10 ನಿಮಿಷ ಇದೇ ರೀತಿ ಫ್ರೈ ಆಗೋದಕ್ಕೆ ಬಿಟ್ಕೊಂಡ್ಬಿಡಬೇಕು. ಚೆನ್ನಾಗಿ ಬಾಯ್ಲ್ ಆಗಲಿ, ಅಲ್ಲಿವರೆಗೂ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸರಿ ಸುಮಾರು 5 ನಿಮಿಷ ಆಗೋಯ್ತು. ಮತ್ತೊಮ್ಮೆ ನೋಡ್ಬೋದು ನೀರೆಲ್ಲ ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗಿದೆ. ಈಗ ಒಂದ್ಸರಿ ತಿರ್ಸ್ಕೊಂಬೋಣ, ತಳ ಹಿಡ್ಕೊಂಬಾರ್ದು, ಆ ರೀತಿ ತಿರ್ಸ್ಕೊಳ್ಳಿ. ಫ್ಲೇಮು ಸ್ವಲ್ಪ ಹೈ ಮಾಡ್ಕೊಂಡು ಇರೋಂಥ ನೀರಿನ ಅಂಶ ಎಲ್ಲ ಹೋಗ್ಬಿಡ್ಬೇಕು, ಅಲ್ಲವರೆಗೂ ಇದನ್ನ ಇದೇ ರೀತಿ ತಿರ್ಸ್ಕೋಣ. ನಿಧಾನವಾಗಿ ತಿರ್ಸ್ಕೊಳ್ಳಿ, ಪೀಸ್ ಹೊಡಿಬಾರ್ದು. ಬೋನ್ಲೆಸ್ ಆಗಿರೋದ್ರಿಂದ ಪೀಸ್ ಹೊಡೆದೋಗುವಂತ ಚಾನ್ಸಸ್ ಇರ್ತದೆ. ಚಿಕನ್ ಅಲ್ಲಿ ಇದ್ದಿದ್ದು ನೀರೆಲ್ಲ ಹೀರ್ಕೊಂಡಿದ್ದಾಯ್ತು. ಈ ಹಂತದಲ್ಲಿ ಕಟ್ ಮಾಡಿ ಇಟ್ಕೊಂಡಿದಂತ ಮೆಣಸಿನ್ಕಾಯಿನ ಹಾಕೊಂತ ಇರೋದು. ಇದೇ ಹಂತದಲ್ಲೇ ಕರಿಬೇವು 2 ಕಡ್ಡಿ ಅಷ್ಟು ಕೂಡ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಒಂದ್ಸರಿ ತಿರ್ಸ್ಕೊಂಬೋಣ. ಫ್ಲೇಮು ಸ್ವಲ್ಪ ಮೀಡಿಯಂ ಆಗಿ ಮಾಡ್ಕೊಳ್ಳಿ, ಈಗ ಹೈ ಫ್ಲೇಮ್ ಬೇಡ. ಕಲರ್ ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಫುಡ್ ಕಲರ್ ಇಲ್ದಿರಾನೆ ಎಷ್ಟು ನೀಟಾಗಿ ಮಾಡ್ಬೋದಂತ. ಒಂದು 3 ನಿಮಿಷ ಆಯಿತು, ಪೂರ್ತಿಯಾಗಿ ತಿರುಗಿಸಿದ್ದು ಆಯಿತು, ನೀರೆಲ್ಲ ಎಳ್ಕೊಂಡಿದ್ದು ಆಯಿತು. ಈ ಹಂತದಲ್ಲಿ ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೋಣ. ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೊಂಡು ಆದಮೇಲೆ ಇದನ್ನ ಇದೇ ರೀತಿ ದಮ್ಗೆ ಇಟ್ಕೊಂಡ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಇನ್ಸ್ಟೆಂಟಾಗಿ ತಿನ್ನಬಾರ್ದು. ನಾವು ಈ ಥರ ಚಿಕನ್ ರೋಸ್ಟ್ನ ಎಷ್ಟು ನೀಟಾಗಿ ಬಿಟ್ಟಿರ್ತೀವಲ್ಲ, ಎಷ್ಟು ಅಬ್ಸರ್ವ್ ಆಗ್ತಿರ ಮಸಾಲೆ ಎಲ್ಲ, ಅಷ್ಟು ಚೆನ್ನಾಗಿ ಅದ್ರ ರುಚಿ ಅನ್ನೋದು ಕೊಡ್ತಿದೆ. ಇದ್ರ ಮೇಲೆ ನಾವು ನಿಂಬೆಹಣ್ಣು ಕೂಡ ಹಾಕೊಬೋದು, ಬಟ್ ನಾನು ಮಾತ್ರ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅಗತ್ಯ ಇದ್ದಲ್ಲಿ ನೀವು ಕೂಡ ಹಾಕ್ಕೊಳ್ಳಿ. ಲಿಡ್ ಮಾತ್ರ ಕ್ಲೋಸ್ ಮಾಡಬೇಡಿ, ಮತ್ತೆ ನೀರು ಕಟ್ಕೊತೀರ. ಈಗ ಒಂದು 5 ನಿಮಿಷ ಹೀಗೆ ತಣ್ಣಗಾಗಿದ್ದಾಯ್ತು. ಒಂದ್ಸರಿ ತಿರ್ಸ್ಕೊಳ್ಳಿ. ಇದನ್ನ ನೀವು ಸ್ಟಾರ್ಟರ್ಸ್ ಆಗಾದ್ರೂ ಯೂಸ್ ಮಾಡ್ಕೊಬೋದು. ಹೇಗಿದೆ ಅನ್ನೋದನ್ನ ಟೇಸ್ಟ್ ಮಾಡ್ಕೊಂಡು ನೋಡೋಣ. ಕಡ್ಡಿನಲ್ಲಿ ಚುಚ್ಕೊಂಡು ಈ ರೀತಿ ಭಾಳ ಅಂದರೆ ಭಾಳ ಸಾಫ್ಟಾಗಿ ಬೆಂದೋಗಿದೆ. ಈಗ ಒಂದು ಟೇಸ್ಟ್ ಮಾಡಿ ನೋಡೋಣ. ಮಸಾಲೆ ಎಲ್ಲ ತುಂಬ ಕರೆಕ್ಟಾಗಿ ಇಟ್ಕೊಂಡಿದೆ. ಇವತ್ತಿನ ಈ ಚಿಕನ್ ರೋಸ್ಟ್ನ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಡೆಲಿಷಿಯಸ್ ಆಗಿ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್, ಹ್ಯಾಪಿ ಈಟಿಂಗ್.